ಹಾಯ್ ಸ್ನೇಹಿತರೆ, ನೋಡಿ ಇವಾಗ ನಾನು ಇಲ್ಲಿ ಈ ವಸಂತ ನಗರಕ್ಕೆ ಡ್ರಾಪ್ ಕೊಡೋಕ್ಕೆ ಬರ್ತಾಯಿದ್ದೆ. ಅಂದರೆ ಗೋಲಾ ಫುಡ್ ಡ್ರಾಪ್ ಕೊಡೋಕ್ಕೆ ಏನು ಬರ್ತಾಯಿದೆ ಅಂದರೆ ಫುಡ್ಡನ್ನು ಕಸ್ಟಮರ್ ಕೊಡೋಕ್ಕೆ ಏನು ಬರ್ತಾಯಿದೆ. ಒಂದು ಸೀನನ್ನು ನೋಡಿದೆ. ಯಾವ ಥರ ಅಂದರೆ ಪಾಪ ಅವ್ರಿಗೆ ಇಬ್ಬರಿಗೂ ಕಣ್ಣು ಯಾಕೆ ಇಲ್ಲ ಅಂತ ಅನ್ನೋದು ಕೂಡ ನಾನು ಅವ್ರನ್ನೇನು ಕೇಳೋಕ್ಕೆ ಹೋಗಲಿಲ್ಲ. ಇಂಟರ್ವ್ಯೂ ಮಾಡೋಕ್ಕೆ ನೋಡಿದೆ ಅಷ್ಟೇ, ಒಂದು ವೀಡಿಯೋ ಮಾಡಿದೆ ಅಷ್ಟೇ. ತೋರಿಸ್ತೀನಿ, ಗೊತ್ತಾಗುತ್ತೆ ನೋಡಿ. ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮುಂದೆ. ಯಾವ ಥರ ಅಂದರೆ ನೋಡಿ, ಕಣ್ಣು ನೋಡಿ, ಈ ಮನುಷ್ಯ ಅನ್ನೋನು ಕೂಡ ಎಷ್ಟು ಕ್ರೂರಿ ನೋಡಿ. ನಮಗಾದ್ರೆ ಒಂದು ಸಲ ಕಣ್ಣು ಮುಚ್ಕೊಂಡು ನೀವೇ ನೋಡಿ, ಹಿಂಗೆ ನಮಗಾರ ಕಣ್ಣಿದೆ, ಅವ್ರ ಕಣ್ಣಿಲ್ಲ. ಕಣ್ಣು ಮುಚ್ಕೊಂಡೇ ಬದುಕಬೇಕು ಅವ್ರ ಜೀವನ ಪೂರ್ತಿ. ಆದರೂ ಕೂಡ ಬದುಕ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲು ಅವರು ಕೂಡ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ನೀವು ದೊಡ್ಡ ಶ್ರೀಮಂತರಾಗಿದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಬಡವರು, ನಮ್ಮ ಕೈಲೆಲ್ಲ ಆಗಲ್ಲ. ಅವರು ಬಡವರೆಲ್ಲ ಅವ್ರವ್ರ ಜೀವನ ಅವ್ರ ಹೊಟ್ಟೆ ಪಾಡು ಅಂದ್ಕೊಂಡಿರ್ತಾರೆ. ಶ್ರೀಮಂತರಾಗಿರೋರು ದಯವಿಟ್ಟು ನೋಡಿ, ಕೆಲವರು ಕೈಯಿಂದವರು ಅಂಗವಿಕಲರು ಅನಾಥರು ಇರ್ತಾರಲ್ಲ, ಅಂಥವ್ರಿಗೆಲ್ಲ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಥರ ಹೆಲ್ಪ್ ಮಾಡೋದು ಒಂದು ದೊಡ್ಡ ಕೆಲಸ, ಒಂದು ಮುಂದಿನ ಕೆಲಸ ಅಂತಂದರೆ ಅವ್ರು ನೋಡಿ, ನಾನು ನಿಮ್ಗೆ ವಿಡಿಯೋ ಮುಂದೆ ತೋರಿಸ್ಕೊಂಡು ಗೊತ್ತಾಗ್ತದೆ. ಅವ್ರಿಗೆ ಕಣ್ಣಿಲ್ಲ ಅಲ್ವಾ, ಕಣ್ಣಿಂದ ಇರೋದಕ್ಕೆ ಅವರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈಗ ಕಣ್ಣಿಲ್ಲ ಅಂದರೆ ಒಂದು ಕೆಲಸನೂ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಕಣ್ಣಿಂದ ಅವರು ಭಿಕ್ಷೆ ಬೇಡ್ತಾ ಇದ್ದಾರೆ, ಭಿಕ್ಷೆ ಬಿಟ್ಟು ಬದುಕ್ತಾ ಇದ್ದಾರೆ ಅವರು. ಆದರೆ ನಾವು ಕಣ್ಣು, ಕೈ ಕಾಲು ಎಲ್ಲ ಕೊಟ್ಟಿದ್ದು ಕೂಡ ನಾವು ಬದುಕ್ತಾನೆ ಸೂಸೈಡ್ ಮಾಡ್ಕೊತಿದ್ದಲ್ಲ. ನಮ್ಮ ಮೇಲೆ ಬದುಕೋಕ್ಕಾಗ್ತಾರೆ ಸೂಸೈಡ್ ಮಾಡ್ಕೊತೀವಲ್ಲ. ಅವಾಗ ಅದನ್ನು ನೀವು ಒಂದು ಸಲ ಊಹೆ ಮಾಡ್ತೀರಿ ನೋಡಿ. ಅವ್ರು ಕಣ್ಣಿದ್ದವರು ಕೂಡ ಭಿಕ್ಷೆ ಬಿಡ್ಕೊಂಡಾದ್ರೂ ಕೂಡ ಯಾವ ಥರ ಬದುಕಿದ್ದಾರೆ. ಕಣ್ಣಿದ್ದವರೇ ಅವ್ರ ಜೀವನ ಯಾವ ಥರ ಇರಬೇಕು ಅಂದರೆ ಅವ್ರ ಕೆಲಸ ಅವರೇ ಹೆಂಗೆಲ್ಲ ಮಾಡ್ಕೋಬೇಕು. ಒಂದು ಊಟ ಅದೇ ರೀತಿಯಾಗಿ ಸ್ನಾನ ಮಾಡೋದಾಗಲಿ ಅವರೆಲ್ಲ ಹೆಂಗೆ ಬದುಕ್ತಾರೆ ಅನ್ನೋದನ್ನ ನಾನು ಬೇರೆ ಕಡೆ ಎಲ್ಲಾದರೂ ಇಂಟರ್ವ್ಯೂ ಹೋದಾಗ ಅಪ್ಡೇಟ್ ಮಾಡ್ತಾರೆ. ಪರಿಸ್ಥಿತಿ ನೋಡಿ, ಆ ಥರ ಪರಿಸ್ಥಿತಿಗಳಂಗಿದ್ದಾಗ ನೀವು ಕೂಡ ಅರ್ಥ ಮಾಡ್ಕೋಬೇಕು ಆ ಪರಿಸ್ಥಿತಿಗಳನ್ನ. ಈ ಥರ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡಿರೋದು, ಬೇರೆ ಇನ್ನೇನಿಲ್ಲ. ನೋಡಿ ಸ್ನೇಹಿತರೆ, ವಸಂತ ನಗರ ಡ್ರಾಪ್ ಹೋಗ್ತಾ ಇದ್ದೀನಿ ಈಗ. ಡ್ರಾಪ್ ಲೊಕೇಶನ್ ವಸಂತ ನಗರದಲ್ಲಿ ಎಲ್ಲಿ ಅಂತ ಇದು ಲೊಕೇಶನ್ ಮ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಮ್ಯಾಪ್ ಈ ಥರ ಇದೆ. ಕಣ್ಣಿಂದಲೇ ಬದುಕ್ತಾ ಇದ್ದಾರೆ ಸ್ನೇಹಿತರೆ ಅವರು. ಪಾಪ ಕಣ್ಣು ನೋಡಿ, ಅವ್ರಿಗೆ ದೇವರು ನಮಗೆ ಎಲ್ಲ ಕೊಟ್ಟು ಕೂಡ ನಾವು ಬದುಕಕ್ಕೆ ಸಾಯಬೇಕು ಅಂತ ಸೂಸೈಡ್ ಮಾಡ್ಕೋಬೇಕು ಅಂತ ಹೊರಟಾಯ್ತೀವಿ ನೋಡಿ. ದೇವರು ಅವ್ರಿಗೆ ಎಲ್ಲ ಕೊಟ್ಟಿದ್ದು ಅಂದರೆ ನಮಗೆಲ್ಲ ಕೊಟ್ಟಿದ್ದಾನೆ. ಅವ್ರಿಗೆ ಪಾಪ ಕಣ್ಣು ಕೊಟ್ಟಿದ್ದವ್ರು ಕೂಡ ಅವ್ರಿಗೆ ಯಾವ ಥರ ಬದುಕ್ತಾ ಇದ್ದಾರೆ. ಕೆಲವರು ಕೂಡ ಕಣ್ಣಿದ್ದವರು ಕೂಡ ಏನೋ ಒಂದು ಮಾರಾಟ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ಬಟ್ ಇವ್ರು ನೋಡಿ ಕೆಲಸ ಮಾಡ್ಕೊಳ್ತಾರೆ, ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ ನೋಡಿ. ನಾವು ಜಾಸ್ತಿ ಕಣ್ಣು ಎಲ್ಲ ಕೂಡ ದುಡಿಯಲ್ಲ. ಆದರೆ ಇವರು ನೋಡಿ ಸ್ನೇಹಿತರೆ, ಅವ್ರಿಗೆ ಕಣ್ಣಿಲ್ಲದ್ರಿಂದ ಪಾಪ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಅವ್ರಿಗೆ ಕಣ್ಣು ಇಲ್ಲದ್ರಿಂದ ಬಂದಿರೋ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬರಬಾರ್ದು. ಅಂಥ ಪರಿಸ್ಥಿತಿ ನಿಜವಾಗ್ಲೂ ನಿಜಕ್ಕೂ ಮತ್ತು ಹೇಳಬೇಕು ಅಂತಂದರೆ ನೋಡಿ, ಕಣ್ಣಿಲ್ಲ ಅಂದರೆ ನೀವು ಒಂದ್ಸಲ ಕಣ್ಣು ಮುಚ್ಕೊಂಡು ನೀವೇ ಊಹೆ ಮಾಡಿ ನೋಡಿ ಹೆಂಗಿರುತ್ತೆ ಪರಿಸ್ಥಿತಿ ಅಂದರೆ. ಈಗ ನೋಡಿ, ನಮಗೆ ಕಣ್ಣಿಲ್ಲ ಅಂತಲ್ಲ, ಕಣ್ಣಿದೆ. ಕಣ್ಣು ಮುಚ್ಕೊಂಡು ಏನಾದರೂ ಒಂದು ಕತ್ತಲೆಯಲ್ಲಿ ಓಡಾಡೋ ಥರ ಓಡಾಡಿ ನೋಡೋಣ ಯಾವ ಥರ ಇರುತ್ತೆ ಪರಿಸ್ಥಿತಿ. ಅದೇ ರೀತಿ ಅವ್ರಿಗೂ ಇರುತ್ತೆ. ಆ ರೀತಿ ಇರುವಂಥ ಪರಿಸ್ಥಿತಿನ ನಾವು ಹೆಂಗೆ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಒಂದು ಸಲ ನೀವೇ ಯೋಚನೆ ಮಾಡಿ ನೋಡಿ ಹೆಂಗಿರುತ್ತೆ ನಿಜವಾಗ್ಲೂ ಪರಿಸ್ಥಿತಿ ಅಂತ. ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ, ಅದನ್ನು ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಜೀವನ ಇಷ್ಟೊಂದು ಕಷ್ಟ ಇದೆಯಾ ಅಂತ. ಅವು ನಿಮಗಿಂತ ಕಷ್ಟ ಆಗುತ್ತೋ, ಅವ್ರು ಹೆಂಗೆ ಕಷ್ಟಪಡ್ತಾ ಇದ್ದಾರೆ ನೋಡಿ ಕಣ್ಣಿದ್ದವ್ರಿಗೆ. ಅದಕ್ಕಿಂತ ನಿಮಗಿಂತ ಅವ್ರಿಗಿಂತ ದೊಡ್ಡ ಕಷ್ಟ ಇರುತ್ತೆ ನಿಜವಾಗ್ಲೂ. ನಿಮ್ಮ ಕಣ್ಣಿದೆ, ಆದರೂ ಕೂಡ ಅವರು ಕಣ್ಣಿದ್ದರಿಂದ ದೊಡ್ಡ ಕಷ್ಟ ಇರುತ್ತೆ. ಯಾಕೆಂದರೆ ಕಣ್ಣು ಕಾಣ್ದೇ ಏನೇ ಒಂದು ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ಕೊಬೇಕು, ಅವ್ರವ್ರ ಕೆಲಸನ. ನಿಮ್ಗಾರ ಕಣ್ಣಿದೆ, ಕಣ್ಣು ಕಾಣಿಸ್ತಾ ಇದೆ, ಪ್ರಪಂಚ ನೋಡ್ತಾ ಇದ್ದೀರಾ. ಬಟ್ ಅವರು ಪ್ರಪಂಚ ನೋಡದೇ ಇರೋ ವ್ಯಕ್ತಿಗಳು, ಕಣ್ಣೇ ಕಾಣಿಸ್ತಾ ಇಲ್ಲ ನೋಡಿ. ವೆಹಿಕಲ್ಸ್ಗಳು ಹಿಂಗೆ ಹೋಗ್ತಾ ಇದೆ, ಬಸ್ ಹಿಂಗೆ ಬರ್ತಾ ಇದೆ, ಏನಂದ್ರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಕಣ್ಣಂತೂ ಕಾಣಿಸೋ ಸೀನೇ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ರೈಲ್ವೆ ಸ್ಟೇಷನ್ ಇದೆ, ಇಲ್ಲಿ ಆಟೋಗಳು ಬರ್ತವೆ, ಏನಂದ್ರೆ ಏನೂ ಗೊತ್ತಾಗಲ್ಲ. ಕಣ್ಣು ಕಾಣಿಸ್ತಾನೆ ಪಾಪ ಆ ವ್ಯಕ್ತಿಗಳು ಹೆಂಗೆ ಓಡಾಡ್ತಾ ಇದ್ದಾರೆ ನಿಜವಾಗ್ಲೂ. ಅಂಥ ವ್ಯಕ್ತಿಗಳು ನಿಜವಾಗ್ಲೂ ನೀವು ನೋಡಬೇಕು ಅಂತಂದರೆ, ಅಂಥ ವ್ಯಕ್ತಿಗಳಿಗೂ ಕೂಡ ಪಾಪ ನಿಮ್ಮ ಹತ್ರ ನಿಜವಾಗ್ಲೂ ನೀವು ಶ್ರೀಮಂತರಾಗಿದ್ದರೆ ದಯವಿಟ್ಟು ಹೆಲ್ಪ್ ಮಾಡಿ ನಿಜವಾಗ್ಲೂ. ಯಾಕೆಂತಂದರೆ ಅಂಥ ಹೆಲ್ಪ್ ಮಾಡಿದಾಗ ಆ ಥರ ನಿಮಗೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದಷ್ಟೇ ಖುಷಿ ಸಿಗುತ್ತೆ ಅಷ್ಟೇ, ಬೇರೆ ಏನಿಲ್ಲ.
ಆಗಲಿ ಜೀವನದಲ್ಲಿ ಏನೇನೋ ಮಾಡೋಕ್ಕೆ ಹೋಗ್ತೀವಿ. ಹೆಂಗೆ ಅಂತಂದರೆ ಎಷ್ಟೆಷ್ಟೋ ಕೋಟಿ ಕೋಟಿ ದುಡ್ಡು ಮಾಡಿ ಮೆರೆಯೋಕ್ಕೆ ಹೋಗ್ತೀವಿ. ಅದೆಲ್ಲ ಜೀವನ ಅಂದರೆ ನೋಡಿ ಅವ್ರು ಕಣ್ಣಂತಲ್ಲ ಕೆಲವ್ರಿಗೆ ಕಾಲಿದ್ದವರು ಕೂಡ ಏನೇನು ಕೆಲಸ ಮಾಡ್ಕೊಂಡೇ ಬದುಕ್ತಾ ಇರ್ತಾರೆ. ಅಂಥವ್ರನ್ನ ನೋಡಿ ನಾವು ನಿಜವಾಗ್ಲೂ ಖುಷಿ ಪಡ್ಬೇಕು. ನಿಜವಾಗ್ಲೂ ಅಂಥವ್ರನ್ನ ನೋಡಿ ಖುಷಿ ಪಟ್ಟಾಗ ನಿಜವಾಗ್ಲೂ ಕಣ್ಣಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನಾವು. ಅದು ನಿಮಗೂ ಗೊತ್ತಿರೋ ವಿಷಯನೇ.